ನೋಡಿ 1-to-1 ಮೀಟಿಂಗ್ ನಡೆಸಲಾಗ್ತಾ ಇದೆ ಉಸ್ತುವಾರಿ ಕಡೆಗಿಂತ. ಈ ಸಭೆಯ ಮಧ್ಯದಲ್ಲೇ ಇಕ್ಬಾಲ್ ಹುಸೇನ್ ಅವರು ಮತ್ತೊಂದು ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ ಶಾಸಕರು. ಏನು ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಕಾದ್ ನೋಡ್ತಾ ಇರಿ. ಅವ್ರ ಬೆನ್ನ ಹಿಂದೆ 100 ಜನ ಶಾಸಕರಿದ್ದಾರೆ. ಹೀಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಓಪನ್ ಆಗಿ ಇಕ್ಬಾಲ್ ಹುಸೇನ್. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇರೋದು. ಇಲ್ಲಿ ತನಕ ಡಿಕೆ ಬಣದಲ್ಲಿ 10ರಿಂದ 15 ಶಾಸಕರಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಸಿದ್ದರಾಮಯ್ಯನವರ ಬಣದಲ್ಲೇ ಹೆಚ್ಚು ಶಾಸಕರಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಸರ್ಕಾರ 2 ವರ್ಷ ಪೂರೈಕೆ ಆದ ಬೆನ್ನಲ್ಲೇ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಅಧಿಕಾರಕ್ಕೆ ಬಂದಾಗಲೇ 2.5 ವರ್ಷ ಅಗ್ರಿಮೆಂಟ್ ಆಗಿದೆ, ಮಾತುಕತೆ ಆಗಿದೆ, ಹೀಗಂತೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇತ್ತು. ಈಗ 2 ವರ್ಷ ಕಂಪ್ಲೀಟ್ ಆಗ್ತಾ ಇದ್ದಂತೆ ಈಗ ಪವರ್ ಶೇರಿಂಗ್ ಫೈಟ್ ಮತ್ತೆ ಶುರುವಾಗ್ತಾ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಕಾದು ನೋಡ್ತಾ ಇರಿ. ಅವ್ರ ಬೆನ್ನಿಗೆ 100 ಜನ ಶಾಸಕರಿದ್ದಾರೆ. ಅಂದರೆ 100 ಜನರು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿದ್ದಾರೆ ಅಂತ ಆಯ್ತು. ಕಾಂಗ್ರೆಸ್ನಲ್ಲಿರುವಂಥ ಅಂಕಿ ಸಂಖ್ಯೆಗಳು ನೋಡೋಣ. 140 ಇದ್ದಾರೆ. ಅದರಲ್ಲಿ 100 ಜನ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿದ್ದರೆ ಸಿದ್ದು ಬಣ ಖಾಲಿನ 40 ಜನನ, 40ರಲ್ಲೇನು ಕಂಪ್ಲೀಟ್ 40 ಅಂತಲೂ ಹೇಳೋಕ್ಕಾಗಲ್ಲ. ತಟಸ್ಥ ಬಣದವರು ಇದ್ದಾರೆ ಒಂದು 10-15 ಜನ. ಸಿದ್ದರಾಮಯ್ಯ ಬಣದಲ್ಲಿ ಹಾಗಾದ್ರೆ ಇರೋದೆಷ್ಟು ಕೈ ಶಾಸಕರು? ಇಕ್ಬಾಲ್ ಹುಸೇನ್ ಹೇಳದಂತೆಯೇ ತಗೊಳ್ಳೋಣ. ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ 100 ಜನ ಶಾಸಕರಿದ್ದಾರೆ ಅಂತಲೇ ಅನ್ಕೊಳ್ಳೋಣ. ಯಾಕೆ ಖಾಲಿ ಆಗೋದ್ರ? ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡವರು ಅವರ ಆಪ್ತರು. 5 ವರ್ಷ ನಂದೇ ಸರ್ಕಾರ ಅಂತ ಸಿದ್ದರಾಮಯ್ಯನವರ ಬಣ ಕ್ಷೀಣಿಸ್ತಾ ಇದೆಯಾ? ನಿಜಕ್ಕೂ ಇಕ್ಬಾಲ್ ಹುಸೇನ್ ಹೇಳದಂತೆ ಆ 100 ಶಾಸಕರು ಯಾರು? ಡಿಕೆ ಬಣದಲ್ಲಿ ಕರಾವಳಿ ಭಾಗದವರೆಷ್ಟು, ಉತ್ತರ ಕರ್ನಾಟಕದವರೆಷ್ಟು ಹೀಗನ್ನುವಂಥ ಚರ್ಚೆ ಆಗ್ತಾ ಇದೆ. ಡಿಕೆ ಬಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗ, ಎಲ್ಲ ಭಾಗದವರು ಯಾರ್ಯಾರು ಏನು ಎಷ್ಟು ಜನರಿದ್ದಾರೆ ಹೀಗನ್ನುವಂಥ ಚರ್ಚೆ. ಆಮೇಲೆ ಮತ್ತೊಂದು ಕಡೆ ಈ ಟರ್ಮ್ ಇಲ್ಲ ಅಂದರೆ ನೆಕ್ಸ್ಟ್ ಟರ್ಮ್ ಆಗ್ತಾರಲ್ವಾ ಅಂತ ಒಂದು ಸ್ಟೇಟ್ಮೆಂಟ್ ಕೇಳಿದ್ರೆ ಈ ಟ್ರಿಪ್ ಬೇಡ ನೆಕ್ಸ್ಟ್ ಟ್ರಿಪ್ ಬೇಡ ಅನ್ನೋದಕ್ಕೆ ಇದೇನು ಬಸ್ಸ ಅಂತಂದ್ರು. ಸೊ ಅಲ್ಲಿಗೆ ವಿಪಕ್ಷಗಳು ಏನು ಆರೋಪ ಮಾಡ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದಾಗೋದು ಪಕ್ಕನ. ನೆನೆಯಷ್ಟೇ ಸಿಎಂ ಸಿದ್ದು ಬಂಡೆಯಷ್ಟು ಸರ್ಕಾರ ಗಟ್ಟಿ ಅಂತ ಹೇಳಿದ್ರು. ಅದು ಹೇಳಿದ ನೆಕ್ಸ್ಟ್ ಡೇನೆ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಸಿಡಿಸ್ತಾ ಇರೋದು. ದಿನಕ್ಕೊಬ್ರಂತೆ ಕ್ಷಣಕ್ಕೊಬ್ರಂತೆ ಕಾಂಗ್ರೆಸ್ನಲ್ಲಿ ಶಾಸಕರು ಬಾಂಬ್ ಹಾಕ್ತಾನೆ ಇದ್ದಾರೆ. ಡಿಕೆ ಬಣದಲ್ಲೇನೋ 100 ಜನ ಶಾಸಕರಿದ್ದಾರಂತೆ. ಸಿದ್ದರಾಮಯ್ಯನವರ ಬಣದಲ್ಲಿ ಯಾರು ಇಲ್ವಾ? ಹಾಗಾದ್ರೆ KN ರಾಜಣ್ಣ ಅವರು ಸೇ ಕ್ರಾಂತಿ ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತಂದ್ರು. ಅದಾದ್ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ದಸರಾ ಒಳಗೇನೆ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ, ಸಿದ್ದರಾಮಯ್ಯನವರು ದಸರಾವನ್ನ ಮಾಡಲ್ಲ, ಹೊಸ ಸಿಎಂ ಮಾಡ್ತಾರೆ, ಹೀಗನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಹಾಗಾದ್ರೆ ಅವ್ರು ಹೇಳ್ದಂಗೆ ಆಗ್ಬಿಡುತ್ತಾ ಅಂತ ವಿಪಕ್ಷಗಳಿಗೆ ಏನು ಆರೋಪ ಮಾಡಿದ್ದು ಅದಕ್ಕೆಲ್ಲಕ್ಕೂ ಪುಷ್ಟಿ ಕೊಡ್ತಾ ಇದೆ ಈಗ ಇಕ್ಬಾಲ್ ಹುಸೇನ್ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು. ಅಂದ್ರೆ ಅವರು ಬಂದೇ ಬರ್ತಾರೆ ಅಂತೇಳಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಅನುಮಾನದಲ್ಲೂ ಹೇಳ್ತಿಲ್ಲ, ಬರಬಹುದು ಅಂತಲೂ ಹೇಳ್ತಿಲ್ಲ. ಏನೋ ಒಳಗೊಳಗೆ ಡೆವಲಪ್ಮೆಂಟ್ ಆಗಿದೆ, ಅದು ಗೊತ್ತಾಗಿದೆ, ಅದು ಲೀಕ್ ಆಗಿದೆ ಇಕ್ಬಾಲ್ ಹುಸೇನ್ ಅವರ ಬಾಯಿಂದ. ಒಬ್ಬರು ಹಿರಿಯರು, ಅದರಲ್ಲೂ ಒಬ್ಬರು ಶಾಸಕರು, ರಾಮನಗರದವರು, ಡಿಕೆ ಶಿವಕುಮಾರ್ ಅವರ ಆಪ್ತರು, ಅವರು ಹೇಳ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ 100 ಜನ ಇದ್ದಾರೆ ಅಂತ. 140 ಜನ ಶಾಸಕರಲ್ಲಿ 100 ಜನ ಡಿಕೆ ಶಿವಕುಮಾರ್ ಅವರ ಪರವಾಗಿದ್ರೆ ಅದರಲ್ಲಿ ಒಂದಷ್ಟು ತಟಸ್ಥ ಬಣ ಅಂತಿದೆ, ಒಂದು 10-15. ಹಾಗಾದ್ರೆ ಸಿಎಂ ಬಣದಲ್ಲಿ ಇರೋದು ಬರೀ ಕೇವಲ ಬೆರಳೆಣಿಕೆ ಅಷ್ಟ? ಆಗ್ಬಿಡುತ್ತಾ ಸೆಪ್ಟೆಂಬರ್ ಕ್ರಾಂತಿ ಹೀಗನ್ನುವಂಥ ಚರ್ಚೆ ಆಗ್ತಾ ಇದೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂಥೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಆವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ತಾ ಇದ್ದಾರೆ, ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಬಂದೇ ಬರ್ತಾರೆ ಅಂತ, ಅಷ್ಟು ಕಾನ್ಫಿಡೆಂಟ್ನಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ 100ಕ್ಕೂ ಹೆಚ್ಚು ಜನ ಶಾಸಕರು ಡಿಕೆ ಶಿವಕುಮಾರ್ ಅವರ ಬೆಂಬಲಕ್ಕಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಬಣ ಕ್ಷೀಣಿಸ್ತಾ ಇದೆಯಾ? ಹಾಗಾದರೆ ಸೆಪ್ಟೆಂಬರ್ ಕ್ರಾಂತಿ ಆಗೋದು ಖಚಿತನಾ ಅನ್ನುವಂಥ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ.
ಖಂಡಿತವಾಗ್ಲೂ ಶರತ್, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದೇ ಸೆಪ್ಟೆಂಬರ್ ಕ್ರಾಂತಿನ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಆ ಕಡೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ, ಮುಂದೆ 3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರಿಗೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋ ಒಂದು ಬಾಂಬನ್ನ ಈಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಕೆಪಿಸಿಸಿಯಲ್ಲಿ ಸುರ್ಜೇವಾಲಾ ಅವರನ್ನ ನಿನ್ನೆಯಿಂದ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಶಾಸಕರೇ ಹೆಚ್ಚಾಗಿ ಬಂದು ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಮತ್ತೆ ಅವರ ಬೆಂಬಲಿಗರು ಕೂಡ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಹೈಕಮಾಂಡ್ ಬಳಿ ಇಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಇಕ್ಬಾಲ್ ಹುಸೇನ್ ಅವರಿಗೂ ಕೂಡ ಸುರ್ಜೇವಾಲಾ ಅವರು ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿ ಪರ ಬ್ಯಾಟ್ ಬೀಸೋದಕ್ಕೆ ಈಗ ಇಕ್ಬಾಲ್ ಹುಸೇನ್ ಅವರು ಮುಂದಾಗಿರ್ತಕ್ಕಂಥದ್ದು. ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಪಕ್ಷ ಕಷ್ಟಕಾಲದಲ್ಲಿ ಇದ್ದಂತ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅನ್ನೋ ಒಂದು ಮಾತನ್ನ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ 3 ತಿಂಗಳಲ್ಲಿ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಏನಾದ್ರೂ ಆದ್ರೆ ಅದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಕ್ಕಂಥ ಕ್ರಾಂತಿನೇನ ಅನ್ನೋ ಒಂದು ಚರ್ಚೆಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಮೊನ್ನೆ 3 ದಿನಗಳ ಕಾಲ ಶಾಸಕರ ಭೇಟಿಗೆ ಸುರ್ಜೇವಾಲಾ ಅವರು ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಖುದ್ದು ಕೆಲವು ಶಾಸಕರಿಗೆ ಪತ್ರವನ್ನ ಬರೆದು ಫೋನ್ ಮಾಡಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಅಂತ ಡಿಮ್ಯಾಂಡ್ ಅನ್ನ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಶಾಸಕರನ್ನ ಸುರ್ಜೇವಾಲಾ ಅವರ ಬಳಿ ಕಳಿಸಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಾ ಅನ್ನೋ ಒಂದು ಮಾತು ಕೂಡ ಇಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ. ಸದ್ಯ ಇಕ್ಬಾಲ್ ಹುಸೇನ್ ಸೇರಿದಂತೆ ಬಹಳಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಆಪ್ತರಿಗೆ ಮತ್ತೆ ಅವರ ಒಂದು ಟೀಮ್ಗೆ ಒಂದು ರೀತಿ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರ ಈ ನಡೆ ಏನಿದೆ, ಮುಂದೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಇವರು ಬಂದಂತೆ ಕಾಣ್ತಿದೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ನೋಡಿ, 2 ವರ್ಷ ಪೂರೈಕೆಯಾದ ಬೆನ್ನಲ್ಲೇ ಈ ರೀತಿಯಾದಂಥ ಚರ್ಚೆಗಳು ಮತ್ತೆ ಗರಿಗೆದರ್ತಾ ಇದ್ದಾವೆ. ಅದರಲ್ಲೂ ವಿಪಕ್ಷಗಳು ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಆಗೇ ಆಗುತ್ತೆ ಅನ್ನುವಂಥ ಕಾನ್ಫಿಡೆಂಟ್ನಲ್ಲಿ ನೋಡ್ತಾ ಇದ್ದಾರೆ. ಬಟ್ 1-to-1 ಮೀಟಿಂಗ್ ಟೈಮ್ನಲ್ಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟು ಸರ್ಕಾರಕ್ಕೆ ಮುಜುಗರವನ್ನು ತಂದಿಡ್ತಾ ಇದೆ.